ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭ ಸೋಮವಾರ. ಮುಂಜಾನೆ ಕೆಲಸ ಮಾಡಿದ್ರೆ ನಮ್ಮ ಮನೆಯೊಳಗೆ ಶಾಂಭವಿ ಇದ್ದಿಲ್ಲ. 9 ಗಂಟೆಗೆ ಅದ ಕ್ಲಾಸ್ ಅವಳ್ದು ಎಪ್ಸೋನ ಅವಳಿಗೂ. ಅಜ್ಜಿನೂ ಎದ್ದು ಬೆಳಿಗ್ಗೆ ಅವ್ರವ್ರ ಕೆಲಸ ಮಾಡ್ತಾಯಿದ್ದಾರೆ. ಅವರು ಎದ್ದಿದ್ದಾರೆ. ಪಪ್ಪಾಗೂ ಎಬ್ಸ್ತಾ ಇದ್ದೀವಿ, ಹೇಳ್ರಿ ಅಂತ ಹೇಳ್ತಾ ಇದ್ದೀವಿ. ಅವರು ಹೇಳ್ತಾ ಇದ್ದಾರೆ ಪಪ್ಪಾನು. ಮತ್ತು ಇವರು ಮಾಡ್ತಾಯಿದ್ದಾರೆ ಇಬ್ಬರು ಇಲ್ಲಿ. ಮತ್ತು ಫಳಿ ಮೇಲೆ ಚಪಾತಿ ಮಾಡ್ತಾಯಿದ್ದೀವಿ ನೋಡಿ. ಮತ್ತು ಅದ್ರ ಮೇಲೆ ಚಪಾತಿ ಮಾಡೋದು ಇದ್ರ ಮೇಲೆ ಮಾಡ್ತಾಯಿದ್ದೀವಿ. ಮೊನ್ನೆ ನಮ್ಮ ಅಭಿಮಾನಿ ಒಬ್ಬರು ಹೇಳಿದ್ದಾರೆ, ನೀವು ಇದ್ರ ಮೇಲೆ ಲಟ್ಟಿಸ್ರಿ ಮತ್ತು ರೊಟ್ಟಿ ಪರಾತೊಳಗೆ ಮಾಡಿರಿ ಅಂತ. ಅವ್ರದ್ದು ಹೇಳೋದು ಸರಿ ಅನಿಸಿತ್ತು. ಅದಕ್ಕೆ ಇದ್ರೊಳಗೆ ಮಾಡ್ತಾಯಿದ್ದೀವಿ, ಲಟ್ಟಿಸ್ತಾ ಇದ್ದೀವಿ ಈಗ. ಮತ್ತು ಪರಾತೊಳಗೆ ಹಿಟ್ಟು ನಾದ್ಕೋತಾಳೆ ಅವಳು. ಮೊದಲಿಗೆ ನಾನು ಗ್ಯಾಸ್ ಕಟ್ಟಿ ಮೇಲೆ ನಾವು ನಾದ್ಕೋತಿದ್ವಿ, ಆದರೂ ಇವಳು ಪರಾತೊಳಗೆ ನಾದ್ಕೊಂಡು ಮಾಡಿರ್ತಾಳೆ. ಮತ್ತು ಎಲ್ಲ ಪಲ್ಯ ಭಾಳ ಹಿಟ್ಟೆ ಕಾಣ್ಸೋಲಿ. काय झालं? ಮನೆಗೆ ಚಾಯ್ ರೆಡಿ ಅದ. ಇಲ್ಲಿ ಚಾಯ್ ಕುಡಿಯೋಣ. ಸ್ವಲ್ಪ ಎಲ್ಲ ಮೊಸರು ಹಾಕ್ತಾ ಇದ್ವಿ, ಅಂದಮೇಲೆ ಚಾನು ಕಮ್ಮಿ ಆಗ್ತಾ ಇದೆ, ಹಾಲು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಚಹಾ ಮಾಡಿದ್ದಾರೆ ಈಗ. ನೋಡಿ ತಿಂಗಳು ಕಾಯಿ ನೆನೆಸಿದ್ದು ಇಲ್ಲಿ ಅದ. दिलं बा मला पण. ಅಜ್ಜಿ ಬಾಚ್ಕೊಂಡು ಬಂದ್ರೆ ಈಗ ಸ್ನಾನ ಮಾಡ್ತಾರೆ. ಸ್ನಾನ ಮಾಡ್ಕೊಂಡು ಅವರು ಟೈಮ್ ಆಗೈತಿ. आता उठलास आत्या? आंघोळ करतासा? करा त्या. केलं बरं येते तुम्हाला? ಸ್ನಾನ ಮಾಡೋರಂತ ಈಗ ಮಾಡ್ಕೊಳ್ಳಿ. ಹೋಯ್ त्या ಅತ್ತೆ ರಿಟೈರ್ಮೆಂಟ್ ಕುಡಿತಾರೆ ಈಗ. ನಾವು ನಿನ್ನೆ ಫಂಕ್ಷನ್ಗೆ ಹೋಗಿದ್ದು, ರಾತ್ರಿ ಬರಕ್ಕೆ ಟೈಮ್ ಆಯಿತು. ಮತ್ತು ಅಜ್ಜಿ ಎಲ್ಲಿ ಚೀಲ ಎಲ್ಲಿಟ್ಟಾರ? ಹಾಸಿಗೆ ಒಳಗೆ ತುರ್ಕಿದಾರ. ಯಾಕೆ? ಹೌದಾ, ತುರ್ಕೋದು ನೀ ಅವರೇ ತುರ್ಕಿದ್ರ? ಇನ್ನು ಹಿಂಗೆ ಕೊಡ್ಲಿಲ್ಲ ನಿಂಗೆ ಕೈಯಾಗ ಇಡೋಗಂತ ಅನ್ಲಿಲ್ಲ. ಎಲ್ಲಿ ತೊಗೊಂಡು ತುರ್ಕ್ಯಾರ ಬಾ ನೋಡೋಣ. ಅವ್ರು ಮಲ್ಕೊಳ್ಳೋ ಹಾಸಿಗೆ ಒಳಗೆ ಹಾಕ್ಯಾರು ನೋಡಿ. ಅಭಿಮಾನಿಗಳು ಏನು ಮಾಡೋದು, ಎಲ್ಲಿ ಚೀಲ ನನ್ನ ಕೈಯಾಗ ಯಾವಾಗಲೂ ಕೊಟ್ಟಿರ್ತಾರೆ ಅವ್ರ. ಆಮೇಲೆ ನೋಡಿ ಏನು ಮಾಡೋದು, ಎಲ್ಲಿ ಜಾಗ ಮಾಡ್ಕೊಂಡಾರ ತಾನು ಮಲ್ಕೊಳ್ಳೋ ಜಾಗ ಒಳಗೆ ಇಲ್ಲಿಟ್ಟಾರು. ಅವ್ರಿಗೆ ಕೇಳ್ತೇನೆ ಗಪ್ಪ, ಅವ್ರಿಗೆ ಕೇಳೋಣ ಏನು ಮಾಡ್ತಾರೆ ನೋಡೋಣ, ಏನಂತಾರೆ ನೋಡೋಣ. ನನಗಂತೂ ಗೊತ್ತೈತಿ ಈಗ. ಇಲ್ಲ, ನಾ ರಾತ್ರಿ ಬಂದಮೇಲೆ ನಮ್ಮ ಅತ್ತೆಯವ್ರ ಸ್ನಾನನೂ ಆಗೈತಿ. ಮತ್ತು ಈಗ ಪೂಜೆ ಮಾಡತ್ತಾರ. ಬಂದು ಹೊಂಟ್ರಿ ಹೋಗತ್ತಾರ ನೋಡಿ. ನಂಗೆ ಕೇಳಿಲ್ಲ ಎಲ್ಲಿ ಚೀಲ ಎಲ್ಲೈತೆ ಅಂತ. ಅಲ್ಲಿ ಹೋಗತ್ತಾರ ನೋಡಿ ಎಷ್ಟು ನೆನಪಿನ ಶಕ್ತಿ ಎಷ್ಟೈತಿ ಏನು. ದಿನಾಲೂ ಅವ್ರ ಅಲ್ಲಿ ನೋಡಿ, ಅಲ್ಲಿ ತೆಗಿತಾರ ನೋಡಿ. ದಿಬ್ಬ ತೆಗಿತಾರ. ಮತ್ತು ಅದು ಎಲೆ ಚೀಲ ಎಲ್ಲಿಟ್ಟಾರಲ್ಲ ಅಲ್ಲಿ ನೋಡಿ ಕರೆಕ್ಟ್ ತೆಗೆದ್ರು ನೋಡಿ. ಕರೆಕ್ಟ್ ತಗೊಂಡ್ರಿ ಶಾಂಭವಿ. ಅದು ಎಲ್ಲಿತ್ತಲ್ಲ, ಎಲ್ಲಿ ಇಟ್ಟಿದ್ರಲ್ಲ ಕರೆಕ್ಟ್ ಅಲ್ಲಿಂದ ತಕ್ಕೊಂಡು ನಾವು ಹೋದ್ಮೇಲೆ ಅದೇ ಅಲ್ಲಿ ಹೋಗ್ಬಾರ್ದಂತ ಹೇಳಿ ನಾವು ರಾತ್ರಿ ಫಂಕ್ಷನ್ಗೆ ಹೋಗಿದ್ವಲ್ಲ, ಆವಾಗ ಅದು ತಾನ ತೆಗೆದೇ ಇರ್ತಾ ಇದ್ದಾರೆ ಈಗ. ಯಾವ ರೀತಿ ಮಾಡ್ತಾ इದ್ದಾರೆ. झालं बघ. पप्पाचे आंघोळ करायला की अजून करून देतात. हां, बरे एवढं स्नेह ಕೊಡೋಣ. आता पिशवी ठेवलता पाणी
ಬರ್ರಿ ಅತ್ತೆಗೆ ಚಪಾತಿ ಮತ್ತು ಚಹಾ ಕೊಡೋನು. मला आजीचं रुमाल काल देऊन घातलेलं की टावेल. ಇಲ್ಲಿ ನೋಡಿ ಅಭಿಮಾನಿಗಳೇ, ಬಿರಿಯಾನಿ ಹೆಂಗದ ಹಂಗದ, ಸ್ವಲ್ಪ ತಿಂದಾರ ಮತ್ತು ಇಟ್ಟಾರ ಹಂಗೆ. ನಾವು ಫಂಕ್ಷನ್ಗೆ ಹೋಗಿದ್ವನಂತಲೇ ನಾವು ತಿಂದಿಲ್ಲ. ಆಮೇಲೆ ಈಗ ಯಜಮಾನ್ರು ರಾತ್ರಿ ಬಂದಮೇಲೆ ಸ್ವಲ್ಪ ತಿಂದು ಅವರು ಚಲೋ ಆಗೈತೆ ಅಂದರು. ಮತ್ತು ಇವ್ರಿಗೆ ಅಜ್ಜಿಗಳಿಗೆ ಮತ್ತೀಗ ಚಪಾತಿ ಹೆಸರುಕಾಳು ಪಲ್ಯ ಎಲ್ಲ ಮಾಡೈತಿ. ಈಗ ನಮಗೆ ಬಿರಿಯಾನಿ ಇರ್ತದೆ, ಒಂದು ಡಬ್ಬ ತೆಗೆದಿರ್ತೀವಿ, ಎಷ್ಟು ಬೇಕು ಅಷ್ಟು ಬಿಸಿ ಮಾಡಿಕೊಡ್ತೀವಿ. ಶಾಂಭವಿನೂ ತಿಂತಾಳೆ. ಚಪಾತಿ ನೋಡಿ. ನಾವೇ ಎಬ್ಸಿದ್ದು. ನೀನು ಸ್ನಾನ ಮಾಡಿಲ್ಲಲ್ಲ, ಅದಕ್ಕೆ ಮತ್ತೆ ಇವತ್ತು ಸ್ನಾನ ಮಾಡಿಸಿ. ಅಲ್ಲ, ನೀನು ಸ್ನಾನ ಮಾಡಲಿಲ್ಲ ಅವರು. ಇವತ್ತು ಆರಾಮಿರ್ಲಿಲ್ಲ ಅನ್ನತ್ತೆ, ಮತ್ತೆ ಇವತ್ತು ಸ್ನಾನ ಮಾಡಿ ಬಟ್ಟೆ ತೊಳ್ಯಾಕೆ ಕೊಟ್ರು ಅವರಿಗೆ. ಭವಿ ಅವ್ರ ತಾತಾಗ ಸ್ವೆಟ್ರ್ ಕೊಡತ್ತಾಳ. ಅವಳು ಸ್ವೆಟ್ರ್ ಇತ್ತದ, ಹಾಗೆ ಹಾಕೊಳಕ್ಕೆ ಮಾಡಕ್ಕೆ ಗಡ್ಬಡಿ ಒಳಗೆ ಆಗಲ್ಲ ಅಂತ ಹೇಳಿ ಕಾಲೇಜ್ಗೆ ಇದಕ್ಕೆ ಹೋಗ್ತಾ ಬೆಳಿಗ್ಗೆ ರೆಡಿಯಾಗಿ ಕೊಡ್ರುವಾಗ ಅದಕ್ಕೆ ಅವ್ರ ತಾತ ಕೊಡ್ತಾ ಅಂತ. ಈ ರೀತಿ ನಾವು ಸ್ವೆಟ್ರ್ ಅದು ಕೊಡ್ತಿದ್ದಿಲ್ಲ, ಪಪ್ಪಾಗ ತೆಗೆದಿಟ್ಟಿದ್ದು. ನಮ್ಮಮ್ಮ ಭಾಳ ಖುಷಿ ಆಗ್ತಿದ್ಲು ಸ್ವೆಟ್ರ್ ನೋಡಿ, ಎಷ್ಟು ಚಲೋ ಕಾಣಿಸ್ತೈತಿ, ಮತ್ತು ಏನ ಎಲ್ಲ ಚಲೋ ಚಲೋ ಕೊಡ್ತಾರೆ ಅವ್ರ, ಬಟ್ಟೆ ಭಾಳ ಚಲೋ ಇರ್ತಾವೆ ಅಂತ ಅಂತಿದ್ಲು. ಹಂಗಾಗೈತಿ ಈಗ. ಬಟ್ ಹಾಕೊಳತ್ತ ಅದು ಕ್ಯಾಪ್ ತೆಗಿತೀರಿ ನೋಡ್ರಿ, ಆಮೇಲೆ ಕ್ಯಾಪ್ ಮ್ಯಾಲೆ ಕಟ್ಕೋರಿ. ಕ್ಯಾಪ್ನು ಚಲೋ ಆಗೈತಿಲ್ರಿ ಅದು, ತಿವು ಅದು ಚಲೋ ಐತ್ರಿ. ಮತ್ತು ಬೇಗ ಒಣಗ್ತೈತ್ರಿ ಅದು, ಹಂಚಾಗ್ರಿ ಹೆಂಗೆ ಬರ್ತೈತ್ರಿ ಅದು. ಹಾಂ, ರೀ ನೋಡಿ ಪಪ್ಪಾಗ ಚಲೋ ಕಾಣಿಸತೈತ್ಲ. ಶಾಂಭವಿ ಕೊಟ್ಲ, ಆಕಿ ಬ್ಯಾಡ ಅಂತ ತಾತಾಗ ಕೊಡೋಣತ. ಆಕಿ ಅಭಿಮಾನಿಗಳು ಕೇಳಿಸ್ಕೋರಿ, ಇಲ್ಲಿ ಕೇಳಿಸ್ಕೋರಿ ಸ್ವಲ್ಪ. ಏನು ಹೇಳ್ತಾ ಇದಾರೆ ನೋಡ್ರಿ ಯಜಮಾನ್ರ. ಕೆಳಗೆ ಜಕೋರಿ, ಎದ್ ನಿಲ್ರಿ ನೋಡೋಣ ಪಪ್ಪ. ಈ ಕಡೆದ್ರಿ ಎದ್ ನಿಲ್ರಿ, ಜಕೋರಿ ಹಿಂದೆ. ಹಾಂ, ಹಿಂದೆ ಜಕೋರಿ. ಹಾಂ, ಮತ್ತು ತೋಳನ್ನು ಸೀದಾ ಮಾಡ್ಕೋರಿ. ಹಿಂದೆ ಇದು ಹಿಂದೆ ಮಾಡಿರಿ, ಇದು ಹಿಂದೆ ಜಗ್ರಿ. ಹಾಂ, ನೀವು ಹಾಕೊಂಡು ಮತ್ತೆ ಲೂಸ್ ಆಗ್ತೈತ್ರಿ ಪಾಪ ಇದು. ಹಾಂ, ಎಷ್ಟು ಚಂದ ಕಾಣಿಸ್ತೈತೆ ನೋಡ್ರಿ ಕಲರ್. ಈ ಕಡೆ ಬರ್ರಿ. ಈಗ ನಾನು ಅನ್ನ ತೊಗೊಂಡು ಕೂತಿದ್ದೀನಿ ಬಿರಿಯಾನಿ ತಿನ್ನಕ್ಕೆ. ನಾನು ನಿನ್ನೆ ರಾತ್ರಿ ತಿಂದಿಲ್ಲ, ಈಗ ಹೊಟ್ಟೆ ತುಂಬ ತಿಂತೀನಿ. ಮತ್ತು ಇಲ್ಲಿ ಚಪಾತಿ ರೆಡಿ ಅದಾವ, ಚಪಾತಿ ಹೆಸರುಕಾಳು ಪಲ್ಯ ಕೊಡೋಣ. ಇಲ್ಲಿಗೆ ಯಜಮಾನ್ರು ಕೂತಾರು, ಇಲ್ಲಿ ಪಪ್ಪ ಕೂತಾರು. ಟಾವೆಲ್ ನೋಡಿ ಹೆಂಗೆ ಹೆಗಲ ಮೇಲೆ ಹಾಕೊಂಡ್ಯಾರ. ಅಜ್ಜಿದು ಟಾವೆಲ್ ಹೆಗಲ ಮೇಲೆ ಹಾಕೊಂಡು ಅವರು ಟಾವೆಲ್ ತಂದು ಜಾಗಾಗಿ ಇಟ್ಕೊಂಡಾರ, ತೊಳ್ಯಾಕೆ ಕೊಟ್ರ. ಅಲ್ಲಿ ಮಾಮಾರಿಗೆ ನಮಸ್ತೆ ಮಾಡಕ್ಕೆ ಹೋಗ್ಯಾರ ನೋಡ್ರಿ. ಮತ್ತೀಗ ಫೋಟೋ ಅವ್ರಿಗೆ ಔಷಧಿ ಹಾಕೋಣ. ಟೈಮ್ ಆಗದ, ಅಲ್ಲೇ ಕೂತಲ್ಲೇ ಮಲ್ಕೋತಾ ಇದ್ದಾರೆ ಪಾಪ. ಈಗ ನಿದ್ದೆ ಬರತ್ತದ ಅವ್ರದ್ದು. ಮನೆಯವರು ಸ್ವಲ್ಪ ಇವತ್ತು ಭಾಳಷ್ಟು ಕೆಲಸ ಅದಾವ, ಹೊರಗಡೆ ಹೋಗೋರು ಅದಾರ ಅವರು ಗಾಡಿ ಸರ್ವಿಸಿಂಗ್ ಕೊಡೋದು. ಅದು ಪಾರ್ಟ್ಸ್ ಸ್ವಲ್ಪ ಹೋಗ್ಯಾವಂತ, ಸ್ವಲ್ಪ ಕಾಸ್ಟ್ಲಿ ಅದಾವಂತವು ಎಲ್ಲ ಪಾರ್ಟ್ಸ್. ಅದಕ್ಕೆ ಅದೆಲ್ಲ ಮುನ್ನಿಟ್ಟು ಮಾಡಿಸ್ಕೊಂಬರೋರು ಹೋಗಿ. ಆಮೇಲೆ ಅಪ್ಪನೂ ಸ್ವಲ್ಪ ಇನ್ನೂ ರೆಸ್ಟ್ ಮಾಡ್ತಾ ಇದ್ದಾನೆ, ಮಾಡಲಿ. ಅವನದು ಅಪ್ಪನ ಕಾಲೇಜ್ ಕಡೆ ಹೋಗೋದೈತೆ ಅಂತ. ಅದಕ್ಕೆ ಮನೆಯವ್ರಿಗೆ ಅಪ್ಪನ ಕಾಲೇಜ್ ಕಡೆ ಅದು ಹೋಗಿ ಮಾಡಿ ಬರೋದಾರ. ಅದಕ್ಕೆ ಅಜ್ಜಿಗೆ ಇಲ್ಲೇ ಮೇಲೆ ಅದಾರ ಅಂತ ಸುಳ್ಳು ಹೇಳಿ ಅವ್ರಿಗೆ ಮಲ್ಕೋತಾರೆ. ಆಮೇಲೆ ಸ್ವಲ್ಪ ಏನಾದ್ರು ತಿಂದ ಕೂದಲಿ. ಮತ್ತೀಗ ಔಷಧಿ ತೆಗೆದು ಹಾಕೋನವ್ರಿ ಪಾಪ.
हां काय नाही आराम आहे. तू काय चिंता करू नका. बरं आवाज आहे. काय शंकर बरं आहे ना? देतो संगीताकडं. जर ಮತ್ತೆ ಚಲ ಔಷಧಗಳು हां ಮತ್ತೆ ಔಷಧಗಳು ಇವ ಹಲೋ ಅಕ್ಕ ಹಾಂ ಅಕ್ಕ ಮತ್ತೆಲ್ಲ ತುಂಬ ಬಟ್ಟೆಗಳು ಹೋಗಿದೆ ನೋಡಿ ಇಡುವುದ ಎಲ್ಲ ಇವು ಯಜಮಾನ್ರು ಎಲ್ಲಿ ಕಾರ ತೆಗೆದು ಮಾಡಿ ಬಂದರು ಎಲ್ಲಿ ಹೋಗಿದ್ವಿ ಹೊರಗಡೆ ಹ್ಞೂ ಮಕ್ಕಳು ಮಲ್ಕೊಂಡ್ರೆ ಚೆನ್ನಾಗಿ ಔಷಧಿ ಹಾಕ್ಕೊಂಡು ಪಾಪ ಈ ಟೈಮ್ದಾಗ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಅವರು ಮಲ್ಕೋದು ಅಂತೇಳಿ ಪಪ್ಪನೂ ಇಲ್ಲಿ ಮಲ್ಕೊಂಡು ಚಿನ್ಮಯ್ಯ ಸೊಪ್ಪು ತಿಂತೀರಾ ಇನ್ನೂ ಸ್ವಲ್ಪ ಎಷ್ಟು ಗಂಟೆಗೆ ಬರ್ತೀರಾ ಈಗ ಟೈಮ್ ಆಗೈತೆ ಇನ್ನು ಎಷ್ಟು 12:30 ಆತೆ ನೀನು ಏನಾಗದ ಗಾಡಿ ಪಾಠಗ ನಂಬಲ್ಲೇನೋ ಕಾರಿಗೆ ಏನಾಗೈತಿ ಕೆಲವೊಂದು ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಮಾಡ್ಬೋದು ಬರ್ತಾರೆ ಆಮೇಲೆ ಕೊಡೋದು ಗಾಡಿ ನೀವೆಲ್ಲಿ ಹೊಂಟಿದ್ದೀರಾ ಈಗ ನಾನು ಹಾಕೊಂಡೆ ನೀವು ಕಾಲೇಜ್ ಕಡೆ ಹೊಂಟೀರಿ ಬೇರೆ ಬೇರೆ ಕೆಲಸ ಕಾಲೇಜ್ ಇದೆ ಫೋಟೋ ಇದೆ ಹ್ಞೂ ಫೋಟೋ ಏನು ಫೋಟೋ ಬೇಕು ಒಂದು ಫೋಟೋ ತೆಗಿತಾರೆ ಈಗ ಮೊನ್ನೆ ತೆಗ್ದಿದ್ದು ಬೇಡ ಅದು ಹಿಂಗೆ ಇದನ್ನು ತೊಗೊಂಡು ಫ್ರಂಟ್ ತೊಗೊಂಡು ತೆಗ್ದಿದ್ದು ಕೈಯಾಗ ಬೇಡ ಹ್ಞೂ ಈ ಸುಭಾಷ್ ಫೋಟೋ ಸ್ಟುಡಿಯೋ ಹೊಂಟೀರಿ ಓಕೆ ಹೋಗಿ ಬರೋಣ ಇವತ್ತು ಬಂದು ನಾಳೆ ಕಾರ್ ನಾಳೆ ಕೊಡ್ತಾರಂತ ಹಾಂ ಅಂದರೆ ಹಾಲ್ಟ್ ಇಟ್ಕೊಳ್ಳೋರೇನೋ ಅವರು ಆಯ್ತು ಇವತ್ತು ಕೂಡ ಮತ್ತೆ ಮಾಡಿ ಕೊಡ್ತಾರೆ ಮಾಡ್ತಾರೆ ಮತ್ತೆ ಮತ್ತು ಇದು ಸ್ಕೂಟಿ ತೊಗೊಂಡು ಹೋಗ್ತೀರಿ ಈಗ ಹ್ಞೂ ಆಯ್ತು ಹುಷಾರಾಗಿ ಹೋಗ್ರಿ ಅವ್ರ ಪಪ್ಪನ ಗುಳ್ಗಿ ಪ್ಯಾಕೆಟ್ ಇತ್ತು ನೋಡ್ರಿ ಮೊದಲು ಹೋಗಾತೈತೆ ನೋಡಿ ಈಗ ಮೊದಲು ಹೋಗಾತೈತಿ ಅವ್ರ ಕಾರ್ ತೊಗೊಂಡು ನಮ್ದು ಗಪ್ 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 ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಕಾರ್ ತೊಗೊಂಡ್ತಾ ಇದ್ದಾರೆ ನಮ್ದು ಇಲ್ಲಿ ಗಪ್ 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 ಅಲ್ಲಿ ನೋಡು ಕಾರ್ ತೊಗೊಂಡ್ತಾ ಇದ್ದಾರೆ ಯಾರು ನೋಡಿ ಇಲ್ಲಿ ಈ ಕಡೆ ಬಾ 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 ಯಾರು ಒಬ್ಬಗ ಯಾರು ಗಪ್ ಯಾಕೆ ಮೊಬೈಲ್ ಬಿಡ್ತಾ ಇದೀಯಾ ಹೌದಾ ಸೈನ್ ಮಾಡ್ಬೇಕಾ ಪೇಪರ್ ನಿಮಗೆ ಕೊಡ್ತೇವೆ ಹಾಂ ನಂಬಲ್ಲೇನು ಹೋಗ್ತಾ ಇದೆ ಈಗ ರಿಪೇರಿ ಮಾಡಿಸ್ಕೊಂಬರ್ತದೆ ಹೊಸದಾಗಿ ಬರ್ತದೆ ನಮ್ಮ ಬಾಡಿ ಹೆಂಗಿರ್ತದಲ್ಲ ಹಂಗೆ ಗಾಡಿದು ಭಾಳ ಇರ್ತದೆ ಗಾಡಿ ತಗೊಳ್ಳುವಾಗ ತಗೋತೀವಿ ಅದು ಗಾಡಿ ಬೇಕಾ ನಮಗೆ ಹಂಗೆ ಅನ್ನೋದು ಹಂಗೆ ಭಾಳ ನಾವು ಮೇಂಟೈನ್ ಮಾಡ್ಕೊತಿರ್ಬೇಕು ನಮ್ಮ ಬಲ್ಲೇನು ಹೋಗಿ ಬರ್ತಾ ಇದೆ ಹೋಗು ಹುಷಾರಾಗಿ ಹೋಗಿ ಎಲ್ಲ ನೀಟಾಗಿ ಬಾ ಮತ್ತೆಲ್ಲ ರೆಡಿ ಮಾಡ್ಕೊ ಇಲ್ಲಿ ತೊಗೊಂಡೋಗ್ತಾ ಇದ್ದಾರೆ ನನಗೆ ಪಪ್ಪನೂ ಎದ್ದು ಬಂದ್ರಲ್ಲ ನಿದ್ದೆ ಹತ್ತಲಿಲ್ಲೇನೋ ಅವ್ರಿಗೆ ಬರ್ರಿ ಟಿವಿ ನೋಡ್ಬೋದು ಕೊಡ್ ಬರ್ರಿ ಅತ್ತೆ ಮಲ್ಕೊಂಡಿದ್ದಾರೆ ಅವ್ರು ನಿದ್ದೆ ಮಾಡ್ತಾರೆ ಅವ್ರೆ ಊಟ ಮಾಡ್ತಾ ಇದ್ದಾರೆ ಪಪ್ಪ ಮತ್ತು ಅತ್ತೆ ಇಲ್ಲಿ चपाती ಮತ್ತು ಇವತ್ತು ಬೆಳಿಗ್ಗೆ ನಾವು ಹೆಸರು ಕಾಳು ಮಾಡೇವಿ रात्री शरण वाढून गेला आम्हाला जेवायला. हां ते पोटभरून जेवलासा बाहेर जेवलंच आहे. हां हां ಯಜಮಾನ್ರು ಮತ್ತು ಅಪ್ಪು ಹೊರಗೆ ಹೋಗಿದ್ದಾರೆ ಈಗ ನಿಮ್ಗೆ ಹೇಳಿದ್ದೇನೆ ಸ್ಕೂಟಿ ತೊಗೊಂಡೋಗಿದ್ದಾರೆ
ಶಂಭು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಕೂತಾಳ. ನೋಡಿದ್ರ ಅಭಿಮಾನಿಗಳು ಕೇಳತ್ತಾರ ನಿಂಗೆ ನೀ ಯಾಕೆ ಹಂಗೆ ಜೋರ್ಲಿ ಯಾವಾಗಲೂ ಬೈತಿರ್ತಿ ನೀ ವಿಡಿಯೋ ಇಷ್ಟ ಅವರು ನಮ್ಮ ಇವ್ರು ಅದಾರಲ್ಲ ಫ್ರೆಂಡ್ ಆನಂದನ ಅವ್ರು ಅದಾರಲ್ಲ ಅವ್ರ ಮಿಸ್ಸಸ್ ಕೇಳ್ಯಾರ. ಅದ ಅಂದ್ರೆ ಯಾಕೆ ನಿಂಗೆ ಇಷ್ಟ ಇಲ್ಲ ನಾವು ಮಾಡೋದು ನಿನಗೆ ವಿಡಿಯೋ ಇಷ್ಟ ಆಗಲ್ಲೋ ನೀನು ಮಾತಾಡೋ ಪದ್ಧತಿನ ಹಂಗದ ಅಭಿಮಾನಿಗಳಿಗೆ ಅದು ಬೇಜಾರಾಗತ್ತದಂತ. ಬೇಜಾರಂತಂದ್ರೆ ಬೇಜಾರಲ್ಲ, ಅವಳಿಗೆ ವಿಡಿಯೋ ಇಷ್ಟ ಅಲ್ಲ ಇಲ್ಲಾಗಿದ್ರಂದ್ರೆ ನೀವು ಯಾಕೆ ಮಾಡ್ತೀರಾ ಅವಳು ನೀವು ಅಂತ ಕ್ವಶನ್ಸ್ ಕೇಳ್ತಾರೆ. ಸ್ವಲ್ಪ ಅಭ್ಯಾಸ ಮಾಡತ್ತಾಳ ಅಂತ ಮೀನಿಂಗ್ ತಿಳಿಲಿಲ್ಲ ನಾನು. ಅಂದ್ರೆ ಫುಲ್ ಅಭ್ಯಾಸ ಮಾಡತ್ತಾಳ ಅಂತಲ್ಲ, ಬರೀ ಅಭ್ಯಾಸ ಮಾಡತ್ತಾಳ ಅಷ್ಟ, ಸ್ವಲ್ಪ ಅಭ್ಯಾಸ ಮಾಡತ್ತಾಳ ಅಂದ್ರೆ ಆಯಿತು. ಆಮೇಲೆ ಪೂರ್ತಿನೇ ಕರೆಕ್ಟಾಗಿ ಮಾತಾಡಲ್ಲ ನಿನ್ನ ಜೊತೆ. ಕಾಮಿಡಿ ತರ ಜೀವನಾನ ಕಾಮಿಡಿ ಅಂತ ತಿಳ್ಕೊಂಡಿದ್ದವ್ರ ಜೊತೆ ನಂಗೆ ಆಗೋದಿಲ್ಲ ಅಷ್ಟು. ಹೌದಾ? ಸೀರಿಯಸ್ನೆಸ್ ಒಂದ್ ಸ್ವಲ್ಪ ಇರ್ಬೇಕು ಜೀವನ ಒಳಗೆ. ಯಾಕದ ಇರೋದು ನಂದು ಎಕ್ಸಾಮ್ ಆಯ್ತಮ್ಮ ನಡಿ ಮಾಡ್ಬೇಡ್ರಿ ಹಂಗ. ಅಭಿಮಾನಿಗಳು ಈಗ ಬಂತು ನೋಡಿ ಹೊರಗಡೆ, ಈಗ ಬಂತು ನೋಡಿ. ಯಾವಾಗ ನೋಡಿದ್ರು ಅಭ್ಯಾಸ ಎಕ್ಸಾಮ್ ಇದೆ, ನಂಗೆ ಟೆನ್ಷನ್ ಒಳಗೆ ಹಂಗಾಗ್ತದ. ಇಲ್ಲ ಟೆನ್ಷನ್ ಇದಲ್ಲ ಅದು, ನಾ ಇರೋದೇ ಹಿಂಗೈತೆ. ಮೇಲೆ ಕೂತ್ಬಿಟ್ರಿ. ಅಲ್ಲ ಎಷ್ಟು ಒಂದು ಕ್ಷಣ ಒಳಗೆ ನಿನ್ಗೆ ಅದು ಒಂದು ಕ್ಷಣ ಅಂದ್ರೂ ಇಂಪಾರ್ಟೆಂಟ್ ಐತೆ ನಿಂಗೆ. ಎಕ್ಸ್ಟ್ರಾ ಕ್ವಶನ್ಸ್ ನಂಗೆ ಯಾವ್ದು ಇಷ್ಟ ಆಗೋದಿಲ್ಲ. ಓಕೆ ಅಲ್ಲ ಅಷ್ಟು ಹಿಂಗೆ ಕಿನ್ನಿ ಕೇಳೋ ಮನುಷ್ಯ ತಿಳಿವಾತೆ ನಿಂಗೆ ಹೇಳಿದ್ದು. ಓಕೆ ಅಂದ್ರೆ ನಮ್ದು ಇಬ್ರದ್ದು ಜಗಳ ಏನು ವಾದ ಇದೆ? ಏನೂ ಅಲ್ಲ, ಜಗಳನೂ ಅಲ್ಲ ವಾದ ಅಲ್ಲ, ಇದು ಪ್ರೀತಿ. ನಿಂದು ಹುಡುಗಾಟಿಗೆ ನಂದು ಇದೆ ಸೀರಿಯಸ್ನೆಸ್. ಓಕೆ ಆಯ್ತು. ನಿನ್ ಕಂಟೆಂಟ್ ಬೇಕಾಗೈತಿ, ನನ್ನ ಕಡೆ ಕಂಟೆಂಟ್ ಇಲ್ಲ. ನಿನ್ ಕಡೆ ಕಂಟೆಂಟ್ ಇಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡ್ಸೋದಕ್ಕ ನಾ ಎಲ್ಲ ಹೇಳ್ಬೇಕಾಗ್ತದೆ. ನಡಿ. ಓಕೆ ನೋಡಿ ಅಭಿಮಾನಿಗಳಿಗೆ ನಿಮ್ಗೆ ಗೊತ್ತಾಯ್ತಾ? ಇವತ್ತು ಹೇಳಿದ್ಲು ನೋಡಿ ನಿಮಗೆ. ಚಾನಲ್ ಚಾಲು ಮಾಡಿದಕ್ಕೆ ಅವಳ, ಡೈಲಿ ಲಾಗ್ ಮಾಡಿದಕ್ಕೆ ಅವಳ, ಮತ್ತು ಯೂಟ್ಯೂಬ್. ಹಾಂ ಅದೇ ನಾನು ಈಗ ಅತ್ತೆ ಊಟ ಮಾಡಿದ್ರು. ಇಲ್ಲಿ ಎಲಿ ಚೀಲ ಇಟ್ಟಿದ್ದೀನಿ ಅವ್ರಿಗೆ. ಮತ್ತು ಆಮೇಲೆ 2:30 ಟೈಮ್ ಆಗೈತಿ. ಮತ್ತು ಬೆಳಿಗ್ಗೆ ನಾಳೆ ಈಗ ರಾತ್ರಿ ಎಲಿ ತಿನ್ನೋರದರಿಗೆ ಅವ್ರ ಕಡೆ ಎಲಿ ಇಲ್ಲ, ನನ್ನ ಕಡೆ ಇಟ್ಕೊಳಕ್ಕೆ ಕೊಡ್ತಾರೆ, ಫ್ರಿಜ್ ಒಳಗೆ ಇಡ್ತೀನಿ. ಇವು ಒಂದು ಎಲಿ ಕೊಡೋಣ ಅವರಿಗೆ. ಮತ್ತು ಪಪ್ಪ ಇಲ್ಲಿ ಟ್ಯಾಬ್ಲೆಟ್ ಅದು ಇದು ತೊಗೊಂಡು ಇಟ್ಕೊಂಡು ಈ ರೀತಿ ಎಲಿ ಫ್ರಿಜ್ ಒಳಗೆ ಇಟ್ಟಿರ್ತೀವಿ. ಹಿಂಗೆ ಅತ್ತೆ ಪಾನ್ ತೊಗೊಂಡಿವು, ಪಾನ ಅತ್ತೆ, ಪಾನ್ ಪಾನ ಪಾನ ಹ್ಞೂ ಉಂಡೆ ಏಕ ದಿವ್ಕ ದೋನ ಯಾಕದ್ಯ ಅವ್ರಿಗೆ ಎಲಿ ಚೀಲ ಅದು ಆ ರೀತಿ ಇಟ್ಟಿರ್ತೀನಿ, ತಗೊಂಡ್ರಲ್ಲಿ. ಅದಂತೆ ಹಾಂ ಕೆಮ್ಮಿನ ಔಷಧ ಕೊಡೋದಾರ. ಹಾಂ ಅತ್ತೆಗೂ ಮತ್ತು ಜ್ವರದ ಗುಳಿಗೆ ಕೊಟ್ಟೆ ಅವರಿಗೆ. ಕೆಮ್ಮು ನೆಗಡಿ ಎಲ್ಲ ಸ್ವಲ್ಪ ತಗೊಂಡ್ರು. ಮತ್ತು ಪಪ್ಪ ಅದು ಕೊಡು ಹಂಗೆ ಕುಡಿಯೋದ. ಅದೇ ಔಷಧ ಇವರು ಬಂದ್ರಿ ಯಜಮಾನ್ರ ಅದರ ಮಾಮ. ನಾಗಿಂದು ಓಡ್ ಬಂದಿಲ್ಲ, ಮತ್ತು ಇವ್ರು ಊಟ ಅದು ಕೊಡ್ಬೇಕು. ಅಜ್ಜಿಗೆ ಹೇಳಿಲ್ಲಲ್ಲ. ಇದಲ್ಲ ಇಡು, ಇದು ಫ್ರಿಜ್ ಒಳಗೆ ಐತೆ ನೋಡಿ. ಬ್ಯಾಗ್ ತೆಗೆದಿಡ್ರಿ ಪಟ ಚಿನ್ನು, ಬ್ಯಾಗ್ ತೆಗೆದಿಡ್ರಿ. ಅತ್ತೆಗೆ ಹೊರಗೆ ಹೋಗಿದ್ದು ಅತ್ತೆಗೆ ಹೊರಗೆ ಹೋಗಿದ್ದು ಹೇಳಿಲ್ಲ. ಬ್ಯಾಗ್ ಇದು ಬಾಗ್ಲ ಇದು ತೆಗೆದು ಇಟ್ಬಿಡ್ರಿ, ಪಾಪ ಗೊತ್ತಿಲ್ಲ ಅವ್ರಿಗೆ. ಮತ್ತು ಊಟ ಮಾಡಿ ಮಲ್ಕೊಂಡಿರಿ ಅಂತ ಹೇಳಿವ. ಹೊರಗೆ ಹೋಗಿ ಬಂದಾರ ರಾತ್ರಿ, ಮಲ್ಕೊಂಡಾನೇನಂದ್ರು. ಹೌದು ಮಲ್ಕೊಂಡಾರಂತಂದು. ಪಟ್ನ ತೆಗೆದು ಬರ್ರಿ, 4 ತಾಸು ಮಗು ಕೂಡಬೇಡ್ರಿ, ಹೇಳಿದ್ದು ಒಂದು ಸ್ವಲ್ಪ ಕೇಳ್ರಿ. ಸಬಸ್ಗಿ ಪಲ್ಯ ಎಷ್ಟು ತೊಗೊಂಡಾರ ನೋಡಿ, ಕೊತ್ತಂಬರಿ ಸಬಸ್ಗಿ ಪಲ್ಯ ಅವ್ರಿಗೆ. ಟ್ಯಾಬ್ಲೆಟಾ ಕೊಡ್ರಿ. ಅಜ್ಜಿ ಎಲ್ಲ ಯಾರು ಫೋಟೋನ ಆತ, ಊಟ ಮಾಡಿದ್ವು ಅವ್ರು ಮಾಡಿದ್ರು. ಒಂದು ಫೋಟೋ ಇತ್ತು ಇವತ್ತು. ಹಾಂ ತಾತಂದು ಚಲೋ ಆತು. ಅನ್ನ ತಂಗಿದ ಅಪ್ಪನ ಬರೀ ಊಟ ಮಾಡಬೇಕು.
जेवण आत्माचं जेव पोटवर झालं आणि लोळ झालं. आता आम्ही नसतो आम्ही झोप आले बसवायचं नाही जायचं काय. बसवाली नाचून नाचून थकलाय नाचून थकलाय. अजून करायला अजून करायला केलं जेव्हा झोप झालं. ಓಕೆ ಅಪ್ಪಂದು ಊಟ ಸ್ಟಾರ್ಟ್ ಆಗೈತಿ, ಇವ್ರದ್ದು ಊಟ ಆಯ್ತು ಈಗ. ಜೀನು ಮಲ್ಕೊಂಡಾರೆ. ಮತ್ತು 2ನೇ ರೌಂಡ್ ನಿದ್ದೆ ಚಲೋ ಆತೀಗ. ಟೈಮ್ದಾಗ ನಿದ್ದೆ, ಟೈಮ್ದಾಗ ಮಲ್ಕೊಳ್ಳೋದು, ಟೈಮ್ದಾಗ ಊಟ. ಹಿರಿಯರಂದ್ರೆ ಹಿಂಗೆ ಇರ್ತಾರೆ, ಅವ್ರು ಬೇಕಾಗ್ತದೆ ಅದ. ನಮ್ಮ ಪಪ್ಪನೂ ಹೋಗಿ ರೆಸ್ಟ್ ಮಾಡಿದ್ರಲ್ಲಿ ಅವರು ಮಲ್ಕೊಂಡ್ರ ಆರಾಮ. ಟೈಮ್ ಬೇರೆ 3:30 ಆಗೈತಿ. ಇವ್ರಿಗೆ ಮಲ್ಕೋತ ಕೂತಾರೆ ನೋಡಿ. ಮಲ್ಕೊಲಿ ಇಲ್ಲಿ ಏನಿಲ್ಲ, ನೀವು ಅಲ್ಲಿ ಶಾಂಭವಿ ಅಭ್ಯಾಸ ಮಾಡತ್ತ ಅಲ್ಲಿ ಕೂತಿದ್ದೀರ, ಹೋಗಿ ಈ ಕಡೆ ಬರಲ್ಲ. ಅವಳು ಓದ್ಲಿ, ಯಾಕಿಂದ ಎಕ್ಸಾಮ್ ಐತಲ್ಲ ಈಗ. ಪಾಪ ಮಲ್ಕೊಲಿ ನೀವು. ಅತ್ತೆ ಊಟ ಚಾ ಪ್ಯಾ ಊಟ ಅತ್ತೆ पावते आले नाही ऊन पडले. तसंच गप झोपला येवा ऊटा चहा प्या ऊटा. बसवून का झोपाने कुटुंब येतात. होय कधी हा. दारू वगैरे पाणी घेते का समोरून ते पाण्याचं कॅन पाणी फिटर घालतो. घाला गाय वारं सुटलं. होय आजी गारावर सुटले. ಅಜ್ಜಿಗೆ ಅಲ್ಲಿಗೆ ಸೆಕಿಚೆ ತಂಪಾಗೈತೆ ಅಂತ ಗಾರವಾರ ಸುಟ್ಲೆ ಸ್ವೆಟ್ರ್ ಹಾಲ್ತು ಅಂತ ಹಾಕೋಲೆ ಮತ್ತೆ ತೆಗಿಬೋದು ಆಮೇಲೆ. ಚಾಯ್ ನಡೆದದ, ಸ್ವಲ್ಪ ಬಿಸಿ ಚಾಯ್ ಮಾಡೋಣ ಅಂತ. ಆಮೇಲೆ ಹಾಲು ಕಾಸ್ತಾ ಇದ್ದೀನಿ ಇಲ್ಲಿ. ಮತ್ತೇನಾದ್ರು ನೋಡ್ಕೊಂಡು ಅಡುಗೆ ಆಮೇಲೆ ಮಾಡೋಣ. ಎಷ್ಟು ಸಾವಕಾಶ ಮಾತಾಡ್ತಾಯಿದ್ವಿ ನೋಡಿ. 6 ಗಂಟೆ ಆಗಿತ್ತು ಟೈಮು. ಇವತ್ತು ಲೇಟ್ ಆಯ್ತು ಸ್ವಲ್ಪ. ಹಂಗೆ ನಿನ್ನೆ ಫಂಕ್ಷನ್ ಸಲುವಾಗಿ ಅಂತ ಹೋಗಿದ್ದು, ಅವಾಗ ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ರಾತ್ರಿ ಬಂದ್ವಿ ಲೇಟಾಗಿ. ಎಲ್ಲದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ಏನಾದರೂ ಅವ್ರು ಪಿಕ್ಚರ್ ಹಚ್ಕೊಡು ನೋಡ್ಕೊತ ಕೊಡ್ತಾರೆ ಪಪ್ಪ. ಅದು ಅದು ವಿಕ್ಸ್ ಗುಳಿಗೆ ಕೊಡ್ರಿ ಅವ್ರಿಗೆ. ಸಿಪೋ ಗುಳಿಗೆ ಕೊಡ್ರಿ ಅವ್ರಿಗೆ. ತಗೋರಿ, ಮತ್ತೆ ಸಿಪ್ಪೋದ ಗುಳಿಗೆ ಕೊಡ್ರಿ. ಮತ್ತೆ ಜಾಸ್ತಿ ಆಗೋದು ಬೇಡ, ಕಫ ಅವ್ರು ಬೇಡ ಅಂದ್ರೆ. ಅಲ್ಲಿ ಇದನ್ನ ಐತೆ ನೋಡ್ರಿ, ಆ ವಿಕ್ಸ್ ಡಬ್ಬ, ಅದ್ರೊಳಗೆ ಒಂದು ಕೊಡ್ರಿ ವಿಕ್ಸ್ ಗುಳಿಗೆನೆ. ಇವತ್ತು ಸಿಕ್ಕಿಲ್ಲ ಅವ್ರು. ಬೇರೆ ಸ್ಟೆಪ್ಚಿಲು ತಂದೇರು ನೋಡ್ರಿ 2. ಪಿಕ್ಚರ್ ದೇವತಾ ಮನುಷ್ಯ ಹಚ್ಕೊಟ್ಟಿದ್ದೀವಿ, ನೋಡ್ಕೊತ ಕೂತಾರ. ಭಾಳ ಇಷ್ಟ ಅವರಿಗೆ. ಸ್ಟೆಪ್ ಚಿಲ್ಲಿ ಸಿಪ್ಪ ಕೊಟ್ಟವರಿಗೆ ಟಿ ವಿ ನೋಡ್ಕೊಂಡು ಕೂತಾರೆ ಈಗ. डोळे चांगले बघायला सकाळी तुम्ही तोंड बघायला खाली होतो मी अभ्यास करायला अभ्यास करायला कमी होते जागते काय खा आणि जेवण घेऊन खा आणि अभ्यास तुमच्या अभ्यास तुम्ही करायला बघा ना. ದೋಸೆ ತಿನ್ನು ಈಗ. ದೋಸೆನ ಶೇಂಗಾ ಚಟ್ನಿ ಭಾಳ ಇಷ್ಟ ಆಗ್ತೈತಿಲ್ಲ ನಿಂಗೆ. ಈ ಶಾಂಭವಿನಿ ತಿನ್ನಾಕದ ಆಕೆಗೂ ದೋಸೆ ಮತ್ತು ಚಟ್ನಿ ಐತಿ, ಈಕೆಗೂ ಕೊಡೋನು. ಅವಳಿಗೆ ದೋಸೆ ಆಕೆ ಹೇಳ್ಯಾಳ ಬಿರಿಯಾನಿಗಿಂತಲೂ ಬಿರಿಯಾನಿ ಫಸ್ಟ್ ಅಲ್ಲಂತ, ದೋಸೆ ಫಸ್ಟ್ ಅಂತ, ಬಿರಿಯಾನಿ ಸೆಕೆಂಡ್ ಅಂತ ಹಾಕಿದ್ದು ಹೇಳ್ಯಾಳ ಇವತ್ತು. ನನಗೆ ಫಸ್ಟ್ ಬಿರಿಯಾನಿ ದೋಸೆ ಮಾಡಿಕೊಡು, ಆಮೇಲೆ ಫಸ್ಟ್ ದೋಸೆ ತಿಂದು 2ನೇದು ಬಿರಿಯಾನಿ ತಿಂತೇನಂತ. ಅದೇ ಮಾಡು, ಈಗ ಮಾಡವ್ರಿ. ಈಗ
ರೆಡಿ ಮಾಡಿ ಇಡವ್ರೆ ಮತ್ತು ನೀನು ಸಾಯಂಕಾಲ ತಿನ್ನಾಕ ಮಾಡಕ್ಕೆ ಅವಳಿ ಮಾಡಕ್ಕೆ ನಾವು ಮಾಡಿ ಕೊಟ್ಟು ಬಿಡವ್ರಿಗೆ ಅದಕ್ಕೆ ಇಟ್ಟು ಬಿಡವ್ರೆ. ಬಾ ನಿಂಗೆ ಕರಿತಾ ಇದ್ದೆ ದೋಸೆ ತಿನ್ಬಾ ಅಂತ. ಹಾಂ ನೀ ಹೇಳಿಲ್ಲ ಫಸ್ಟ್ ಆಪ್ಷನ್ ನನ್ನ ದೋಸೆ ಸೆಕೆಂಡ್ ಬಿರಿಯಾನಿ ಅಂತ. ಹೌದಾ ನಿನ್ನ ಮನ್ಸಿನ ಮಾತು ಹೆಂಗೆ ಗೊತ್ತಾಗ್ತದಂತ. ಬಾಯ್ ತಿನ್ಬಾ. ಶಾಂಭವಿ ಬೇಕಾಗಿತ್ತಂತ ನೋಡಿ ದೋಸೆ ಮತ್ತಿನ ತಾಳಿ. ಹಾಂ ಹಾಂ ಮಾಡತ್ತಾರಲ್ಲ ಎಲ್ಲ ಮಾಡತ್ತಾರ, ಏನಿಲ್ಲ ಆರಾಮ ತಂಪಾಡಿತಾವೆಲ್ಲ ಚಲೋ ಮಾಡತ್ತಾರಿಲ್ಲ. ನಾ ಬೆಳಿಗ್ಗೆ ಮಲ್ಕೊಂಡಿದ್ದೆ ಇವತ್ತು, ನೀನೇ ಫಂಕ್ಷನ್ದಿಂದ ಬರಕ್ಕೆ ಲೇಟ್ ಆತಲ್ಲ, ಬೆಳಿಗ್ಗೆ ಎಚ್ಚರಾಗಿರ್ಲಿಲ್ಲ ನಂಗೆ. ಅಪ್ಪ ಬಾಗಿಲ ತೆಗೆದುಬಿಟ್ಟಿದ್ರು. ಆಮೇಲೆ ಬಂದಮೇಲೆ ಮತ್ತು ತಾನೇ ಹೆಸ್ರು ಕಾಳು ಎಲ್ಲ ಕುದಿಸಾಕಿಟ್ಟು ಮತ್ತು ಹೆಸ್ರು ಕಾಳು ಶಾಂಭವಿ ಡಬಾಗ ಹೆಸ್ರು ಕಾಳು ಎಲ್ಲ ಪಲ್ಯ ಅದು ಮಾಡ್ಕೊಂಡಿದ್ಲು ಸೊಪ್ಪು. ಆಮೇಲೆ ಅವಳು ಚಪಾತಿ ಅದು ಮಾಡತ್ತಿದ್ಲು. ಹಂಗೆ ಮಾಡಿಕೊಡೋ ಥರ ಅದಾರ ಅವ್ರು. ಬೆಳಿಗ್ಗೆ ನಾವು ಎಲ್ಲರೂ ಊರಿಗೆ ಹೋದೋ ಅಂದ್ರೂ ಇಬ್ಬರು ಹಿಂಗೆ ಏನಾದ್ರು ಚಪಾತಿ ಪಲ್ಯ ಮಾಡಿಟ್ಟು ಹೋಗಂದ್ರೂ ಮಾಡಿಟ್ಟು ಹೋಗೋ ಥರ ಆಗ್ಯಾರ. ಅಷ್ಟೊಂದು ತಯಾರು ಮಾಡೇನು ನೋಡೋರಿಗೆ. ಅನ್ನ ತಂಗಿ ಇಬ್ಬರು ದೋಸೆ ತಿನ್ನತ್ತಾರ, ಇಷ್ಟ ಆಗೈತೆ ಅಂತ ಅವರಿಗೆ. ಆಮೇಲೆ ಇವ್ರು ಹೇಳತ್ತಿದ್ರು ನಿನ್ನೆ ಜೊತೆಗಿತ್ತವ್ರು ಅದಾರಲ್ಲ ಅವ್ರ ಮೇಡಮ, ಅವರಿಗೆ ಫಂಕ್ಷನ್ದೆಲ್ಲ ವಿಡಿಯೋ ಇಷ್ಟ ಆಗೋದಿಲ್ಲ ಅಂತ. ನಿಮ್ಮ ಮನೆ ಒಳಗೆ ಏನಿರ್ತದಲ್ಲ ಅದು ನಮಗೆ ಭಾಳ ಇಷ್ಟ ಆಗ್ತೈತಿ. ನೀವು ಮನೆ ಒಳಗಿಂದ ವಿಡಿಯೋ ಬಿಡ್ತಾಯಿರಲ್ಲ ಅದೆಲ್ಲ ಚಲೋ ಆಗ್ತಾವೆ ಮತ್ತು ಬಿಡ್ತಾಯಿರಿ ನೋಡಕ್ಕೆ ಚಲೋ ಅನಿಸ್ತೈತಿ ನಿಮ್ದೆಲ್ಲ ಅಂತ ಹೇಳತ್ತಿದ್ರು ನೋಡಿ ನಿನ್ನೆ. ಮತ್ತು ಅವ್ರ ಹುಡುಗರು ಬಂದಿದ್ರು ಎಲ್ಲರೂ ಬಿಟ್ಟು ಬಂದು ಕೇಳತ್ತಿದ್ರು ನಿಮಗೂ ಅಜ್ಜಿ ಪಿಕ್ಚರ್ ಸ್ಟೋರಿ ನಡೆದದ ಹೇಳತ್ತಾರ ನೋಡಿ ಸ್ಟೋರಿ ಎಲ್ಲ. ನಿನ್ನಂತ ಅಪ್ಪ ಹಾಂ समृद्धी आणि ह्यानी केल्यात की निन्नंत अप्पा समृद्धी केली हा ह्यानी समृद्धी केल्यात की हे गाणं बघा पिक्चर त्यांच्या अक्का केल्या हा बघ सेम 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 सुधाराणी आणि म्हणलं त्याने होय होय. मला ना ಟೈಮ್ 9 ಗಂಟೆ ಆಯಿತು ರಾತ್ರಿ. ಈಗ ಪಪ್ಪ ಅತ್ತೆ ಅದು ಇಲ್ಲಿ ಊಟ ಕೂತಾರು. ಇವತ್ತಿನ ದಿನ ಮುಗೀತು. ಆರಾಮದಾರ ಎಲ್ಲರೂ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಚಲೋ ನಡೆದದ. ನಮ್ಮ ಮನೆಯವ್ರಿಗೂ ಪ್ಲೇಟ್ ಮಾಡಿಟ್ಟಿದ್ದೀನಿ. ಮತ್ತು ಗೊತ್ತದ ನಿಮ್ಗೆ ಅಪ್ಪು ಸಮೂನು ಈಗ ಸ್ವಲ್ಪ ದೋಸೆ ಅದು ತಿಂದು ಹೋಗ್ಯಾರ. ಮತ್ತು ಆಮೇಲೆ ಏನು ತಿಂತಾರೆ ನೋಡೋಣ. ಹಾಂ ಅತ್ತೆ ಹಿರಿ ಜೀವ ಇತ್ತಂದ್ರೆ ಮನ್ಯಾಗ ಹಿಂಗಿರ್ತದ. ನಾನು ಸ್ವಲ್ಪ ಆಮೇಲೆ ಊಟ ಮಾಡ್ತೀನಿ. ಅವ್ರ ಮೊದಲು ಊಟ ಟ್ಯಾಬ್ಲೆಟು ಅದೆಲ್ಲ ಕೊಡೋದೈತಿ ಕೊಡ್ತೀನಿ ಮತ್ತು ಆಮೇಲೆ ಊಟ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ. ಮತ್ತು ಹಿಂಗೆ ಹಿರಿ ಜೀವ ನಿಮ್ಮ ಮನೆ ಒಳಗಿದ್ರು ಸಹಿತ ಅವ್ರಿಗೆ ನೋಡ್ಕೊಳ್ರಿ, ಖುಷಿಯಾಗಿರಿ. ಅವ್ರ ಮುಖ ಸೊಪ್ಪಗಾದರೂ ಅವ್ರ ಮುಖದ ಮೇಲೆ ನಗು ಬರುವಂಗೆ ನೀವು ಮಾಡಿರಿ. ಪ್ರಯತ್ನ ಮಾಡಿ, ಎಷ್ಟಾಗ್ತದೆ ಅಷ್ಟು ಆ ದಿನ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತದನ. ಅವರಿಗೆಲ್ಲ ಹುಷಾರಾಗಿ ನೋಡ್ಕೊಳ್ರಿ.